ಇವತ್ತು ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ದು ಕಂಟಿನ್ಯೂಷನ್ ಪಾರ್ಟ್ ಸ್ಟ್ರಕ್ಚರ್ ಆಫ್ ಸೆಲ್ನ ಬಗ್ಗೆ ಸ್ಟಡಿ ಮಾಡೋಣ. ನಾನು ಹೇಳಿದ್ದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಪ್ಲಾಂಟ್ಸ್ಗಳು ಪ್ಲಾಂಟ್ ಸೆಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ, ಅನಿಮಲ್ಸ್ಗಳು ಅನಿಮಲ್ ಸೆಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ. ಪ್ಲಾಂಟ್ ಸೆಲ್ ಹಾಗೆ ಅನಿಮಲ್ ಸೆಲ್ ಎರಡೂ ಕೂಡ ಔಟರ್ ಲೇಯರಿಂದ ಕವರ್ ಆಗಿರುತ್ತೆ. ಅದನ್ನು ನಾವು ಸೆಲ್ ವಾಲ್ ಮತ್ತು ಸೆಲ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಮತ್ತು ಸೆಲ್ ಮೆಂಬ್ರೇನ್ ಎರಡೂ ಕೂಡ ಪ್ರೆಸೆಂಟ್ ಇರುತ್ತೆ. ಅನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ. ಬರೀ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಔಟರ್ ವಾಲ್ ಏನಿದೆ ಇದು ಸೆಲ್ ವಾಲ್. ಆ ಔಟರ್ ವಾಲ್ನ ಕೆಳಗಡೆ ಒಂದು ಲೇಯರ್ ಇದೆ ಸೆಲ್ ಮೆಂಬ್ರೇನ್. ಸೊ ಪ್ಲಾಂಟ್ಸಲ್ಲಿ ಸೆಲ್ ವಾಲ್ ಮತ್ತು ಸೆಲ್ ಮೆಂಬ್ರೇನ್ ಎರಡು ಲೇಯರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇದು ಅನಿಮಲ್ ಸೆಲ್. ಇದರಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ. ಬರೀ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಇದು ಬರೀ ಸೆಲ್ ವಾಲ್ ಮತ್ತು ಸೆಲ್ ಮೆಂಬ್ರೇನ್ನ ಸ್ಟ್ರಕ್ಚರ್ಸ್. ಸೊ ನೋಡಿ, ಎರಡು ಲೇಯರ್ಸ್ ಇದೆ. ಔಟರ್ ಲೇಯರ್ ಅನಿಮಲ್ಸಲ್ಲಿ ಬರೀ ಒಂದೇ ಒಂದು ಔಟರ್ ಲೇಯರ್ ಇರುತ್ತೆ, ಅದನ್ನು ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಕಾಮನ್ ಆಗಿ ಸೆಲ್ನ ಒಳಗಡೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಕೆಲವೊಂದು ಸೆಲ್ಸಲ್ಲಿ ನ್ಯೂಕ್ಲಿಯಸ್ಗಳು ಆಬ್ಸೆಂಟ್ ಇರುತ್ತೆ. ಓಕೆ, ಸೊ ನ್ಯೂಕ್ಲಿಯಸ್ ಪ್ರೆಸೆನ್ಸ್ ಮತ್ತು ಆಬ್ಸೆನ್ಸ್ನ ಮೇಲೆ ಸೆಲ್ಸ್ಗಳನ್ನು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಯುಕ್ಯಾರಿಯೋಟಿಕ್ ಸೆಲ್ ಮತ್ತು ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ. ಯುಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿದರೆ ಈ ಒಂದು ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ. ಯು ಅಂತ ಹೇಳಿದರೆ ಟ್ರೂ ಅಂತ, ಕ್ಯಾರಿಯೋ ಅಂತ ಹೇಳಿದರೆ ನ್ಯೂಕ್ಲಿಯಸ್. ಟ್ರೂ ನ್ಯೂಕ್ಲಿಯಸ್ ಅಂದರೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋ ಅಂಥ ಒಂದು ಸೆಲ್ನ ಯುಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿ ಕರಿತೀವಿ. ಪ್ರೋ ಅಂತ ಹೇಳಿದರೆ ಫಾಲ್ಸ್, ಕ್ಯಾರಿಯೋಟಿಕ್ ಅಂತ ಹೇಳಿದರೆ ನ್ಯೂಕ್ಲಿಯಸ್. ಫಾಲ್ಸ್ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ಆಬ್ಸೆಂಟ್ ಇರೋವಂಥ ಒಂದು ಸೆಲ್ನ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿ ಕರಿತೀವಿ. ಯುಕ್ಯಾರಿಯೋಟಿಕ್ ಸೆಲ್ಗೆ ಎಕ್ಸಾಂಪಲ್ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಹಾಗೆ ಫಂಗೈ. ಪ್ರೊಕ್ಯಾರಿಯೋಟಿಕ್ ಸೆಲ್ಗೆ ಎಕ್ಸಾಂಪಲ್ ಬ್ಲೂ ಗ್ರೀನ್ ಆಲ್ಗೆ, ಬ್ಯಾಕ್ಟೀರಿಯಾ ಮತ್ತು ಮೈಕೋಪ್ಲಾಸ್ಮಾ. ಯುಕ್ಯಾರಿಯೋಟಿಕ್ ಸೆಲ್ ಮತ್ತು ಪ್ರೊಕ್ಯಾರಿಯೋಟಿಕ್ ಸೆಲ್ನ ಬಗ್ಗೆ ಡೀಟೇಲ್ಡ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀವಿ. ಈಗ ಜಸ್ಟ್ ಬ್ರೀಫ್ ಆಗಿ ಇಷ್ಟನ್ನ ತಿಳ್ಕೊಂಡಿರಿ. ಸೆಲ್ನ ಒಳಗಡೆ ಸೆಮಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಸೈಟೋಪ್ಲಾಸಮ್ ಪ್ಲಾಂಟ್ ಸೆಲ್ ಹಾಗೆ ಅನಿಮಲ್ ಸೆಲ್ ಎರಡರಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಈ ಒಂದು ಸೈಟೋಪ್ಲಾಸಮಲ್ಲಿ ಸೆಲ್ ಆರ್ಗನಲ್ಸ್ಗಳೆಲ್ಲ ಫ್ಲೋಟ್ ಆಗ್ತಾ ಇರುತ್ತೆ. ಓಕೆ, ಸೈಟೋಪ್ಲಾಸಮ್ನ ಮೇನ್ ಅರೇನಾ ಆಫ್ ಸೆಲ್ಯುಲಾರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರೀತಾರೆ. ಅಂತ ಹೇಳಿದರೆ ಎಲ್ಲ ಸೆಲ್ಯುಲಾರ್ ಆ್ಯಕ್ಟಿವಿಟೀಸ್ಗಳು ಈ ಒಂದು ಸೈಟೋಪ್ಲಾಸಮಲ್ಲಿ ನಡೆಯುತ್ತೆ. ಸೆಲ್ನ ಒಳಗಡೆ ಸೆಲ್ ಆರ್ಗನಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಯಾವ್ಯಾವ ಸೆಲ್ ಆರ್ಗನಲ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ ಕಾಂಪ್ಲೆಕ್ಸ್, ಲೈಸೋಸೋಮ್, ಮೈಟೋಕಾಂಡ್ರಿಯಾ, ಮೈಕ್ರೋಬಾಡೀಸ್ ಹಾಗೆ ವ್ಯಾಕ್ಯೂಲ್ಸ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಸೆಲ್ ಆರ್ಗನಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಸೆಲ್ ಆರ್ಗನಲ್ಸ್ಗಳು ಬೇರೆ ಬೇರೆ ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡುತ್ತೆ. ಎನರ್ಜಿ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಪ್ರೋಟೀನ್ಸ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಫಂಕ್ಷನ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಒಂದೊಂದೇ ಸೆಲ್ ಆರ್ಗನಲ್ಸ್ಗಳ ಬಗ್ಗೆ ಡೀಟೇಲ್ಡ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಜಸ್ಟ್ ಹಾಗೆ ಬ್ರೀಫ್ ಆಗಿ ತಿಳ್ಕೊಂಡಿರೋಣ. ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ನ ಮಧ್ಯೆ ಇರುವಂಥ ಒಂದು ಮೇನ್ ಡಿಫ್ರೆನ್ಸ್ಗಳು ಏನು ಅಂತ ನೋಡೋಣ. ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ, ಅನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ. ಹಾಗೆ ಪ್ಲಾಂಟ್ ಸೆಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಕ್ಲೋರೋಪ್ಲಾಸ್ಟ್ ಅನಿಮಲ್ ಸೆಲ್ಲಲ್ಲಿ ಇರೋದಿಲ್ಲ. ಹಾಗೆ ಪ್ಲಾಂಟ್ ಸೆಲ್ಲಲ್ಲಿ ಸೆಂಟ್ರಲ್ ವ್ಯಾಕ್ಯೂಲ್ ಇರುತ್ತೆ, ಅನಿಮಲ್ ಸೆಲ್ಲಲ್ಲಿ ಸೆಂಟ್ರಲ್ ವ್ಯಾಕ್ಯೂಲ್ ಆಬ್ಸೆಂಟ್ ಆಗಿರುತ್ತೆ. ಹಾಗೆ ಅನಿಮಲ್ ಸೆಲ್ಲಲ್ಲಿ ಸೆಂಟ್ರಿಯೋಲ್ಸ್ ಇರುತ್ತೆ, ಇದು ಪ್ಲಾಂಟ್ ಸೆಲ್ಲಲ್ಲಿ ಇರೋದಿಲ್ಲ. ಸೆಂಟ್ರೋಸೋಮ್ಸ್ ಕೂಡ ಪ್ಲಾಂಟ್ ಸೆಲ್ಲಲ್ಲಿ ಇರೋದಿಲ್ಲ, ಬರೀ ಅನಿಮಲ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ. ಹಾಗೆ ಲೈಸೋಸೋಮ್ ಇದು ಅನಿಮಲ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲಿ ಇರೋದಿಲ್ಲ. ಇವತ್ತಿನ ಕ್ಲಾಸಲ್ಲಿ ಬ್ರೀಫ್ ಆಗಿ ಸೆಲ್ನ ಒಂದು ಸ್ಟ್ರಕ್ಚರ್ನ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಒಂದೊಂದೇ ಸೆಲ್ ಆರ್ಗನಲ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಹಾಗೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತು ಯುಕ್ಯಾರಿಯೋಟಿಕ್ ಸೆಲ್ನ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡೋಣ.